ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ನಾನು ಬಿಸ್ಲೆ ವ್ಯೂ ಪಾಯಿಂಟ್ ಮತ್ತು ರಿಡ್ಜ್ ಪಾಯಿಂಟ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದರಲ್ಲಿ ಹೈಲೈಟ್ ನಂಬರ್ 1 ಬಿಸ್ಲೆ ವ್ಯೂ ಪಾಯಿಂಟ್ ಆಗಿರುತ್ತದೆ. ಹಾಗೆ ಇದರ ನೆಕ್ಸ್ಟ್ ನಾನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ, ಅದು ಹೈಲೈಟ್ ನಂಬರ್ 2 ರಿಡ್ಜ್ ಪಾಯಿಂಟ್ ಆಗಿರುತ್ತದೆ. ಈ ತರ ಎರಡು ವೆರಿ ಇಂಟ್ರೆಸ್ಟಿಂಗ್ ಜಾಗಗಳನ್ನ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಬರ್ತಕ್ಕಂಥದ್ದು ಸಕಲೇಶಪುರದಲ್ಲಿ ಅಂದ್ರೆ ಬೆಂಗಳೂರಿಂದ 272 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಇವಾಗಿರ್ತವೆ. ನಾನು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಕ್ಕಂಥ ಜಾಗ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಿಸ್ಲೆ ವ್ಯೂ ಪಾಯಿಂಟ್ ಹೋಗ್ತಕ್ಕಂಥ ದಾರಿಯಲ್ಲಿ ಸಿಕ್ಕಿರ್ತಕ್ಕ ಒಂದು ಅಮೇಜಿಂಗ್ ವೆರಿ ನೈಸ್ ಎಕ್ಸ್ಪ್ಲೋರಿಂಗ್ ಫಾಲ್ಸ್ ಮತ್ತೆ ಈ ನೀರಿನ ಫೋರ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ನಾನು ಈ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ದು ರೇನಿಂಗ್ ಅಲ್ಲಿ, ಅಂದ್ರೆ ಮಾನ್ಸೂನ್ ರೈಡ್ ಮಾಡ್ತಾ ಹೋದಾಗ ಸಿಕ್ಕಿರ್ತಕ್ಕಂಥ ಒಂದು ಬಿಸ್ಲೆ ಘಾಟ್ ಹೋಗ್ಲಿಕ್ಕೆ ಸಿಗ್ತಕ್ಕಂಥ ಒಂದು ಜಾಗ. ಬನ್ನಿ ನೋಡೋಣ ಇಲ್ಲಿಯ ಒಂದು ವಿಶೇಷ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಸ್ನೇಹಿತರೆ, ಇದು ಮಳೆಗಾಲದಲ್ಲಿ ನೋಡ್ಲಿಕ್ಕೆ ಅಷ್ಟೇ ರಮಣೀಯ ಆಗಿರ್ತದೆ. ಎವ್ರಿ ಅರ್ಧ ಕಿಲೋಮೀಟರ್ ಒಂದೊಂದು ವಾಟರ್ ಫಾಲ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷವಾಗಿರ್ತದೆ. ಹಾಗೆ ನಾವು ಬಿಸ್ಲೆ ವ್ಯೂ ಪಾಯಿಂಟ್ ನೋಡ್ಬೇಕಂತಂದ್ರೆ ಇದೆಲ್ಲವನ್ನು ಕಣ್ಣು ತುಂಬಿಕೊಂಡ ಮೇಲೆ ನಾನು ನಿಮ್ಗೆ ನೋಡ್ಲಿಕ್ಕೆ ಆಗೋದು. ನೋಡಿ, ಅರ್ಧ ಕಿಲೋಮೀಟರ್ ಒಂದೊಂದು ವಾಟರ್ ಫಾಲ್ಸ್ ಈ ತರ ನಿಮ್ಗೆ ನೋಡ್ಲಿಕ್ಕೆ ಸಿಗೋದು ಒಂದು ಕಟ್ಟಿಟ ಬುತ್ತಿ ಅಂತ ಹೇಳ್ಬೋದು. ಅಷ್ಟೇ ರಮಣೀಯಾಗಿ ಇರ್ತಕ್ಕಂಥ ಒಂದು ವಾಟರ್ ಫಾಲ್ಸ್, ರೋಡ್ ತುಂಬಾ ನೀರು, ಹಾಗೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಲೆಸ್ ಎಕ್ಸ್ಪ್ಲೋರ್ ದಿ ಬಿಸ್ಲೆ ವ್ಯೂ ಪಾಯಿಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಬಿಸ್ಲೆ ನಾವು ಇವಾಗ ರೀಚ್ ಆಗಿದ್ದೇವೆ. ಇದು ಬಿಸ್ಲೆ ವ್ಯೂ ಪಾಯಿಂಟ್ ನ ಒಂದು ಎಂಟ್ರಿ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ ನಾವು ಬೈಕ್ ಎಲ್ಲ ಪಾರ್ಕ್ ಮಾಡಿ, ನಮ್ಮ ವೆಹಿಕಲ್ ನ ಪಾರ್ಕ್ ಮಾಡಿ, ಅದಾದ ಕೂಡಲೇ ಇಲ್ಲಿ 20 ರೂಪೀಸ್ ಟಿಕೆಟ್ ಇರುತ್ತೆ. ಇದನ್ನ ನಾವು ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗಬೇಕು ಸ್ನೇಹಿತರೆ. ಇದು ಸಕಲೇಶಪುರದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್ ಜಾಗ. ಇಲ್ಲಿ ಕೂಡ ಒಂದು ಫಿಲಂ ಶೂಟಿಂಗ್ ಸಾಂಗ್ ಕೂಡ ಆಗಿದೆ, ಅದು ಚಿಕ್ಕಣ್ಣವರ ಸಾಂಗು. ಹಾಗೆ ಬನ್ನಿ ಒಳಗಡೆ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಮಳೆಗಾಲ ಮತ್ತು ಇತರ ದಿನಗಳಲ್ಲಿ ಇಲ್ಲಿ ಪ್ರಕೃತಿ ಸೊಬಗನ್ನು ನೋಡಲು ಸಾವಿರಾರು ಜನರು ಬರೋದು ಒಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದು ಶಿರಾಡಿ ಘಾಟ್ ಇಂದ ನೀವು ಹೋದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬಹುದು ಸ್ನೇಹಿತರೆ. ಹಾಗೆ ಇದು ಬಿಸ್ಲೆ ವ್ಯೂ ಘಾಟ್ ಇಂದ ಬಂದ್ರೆ ಇದು ಮಿಡಲ್ ಅಲ್ಲಿ ಸಿಗ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಜಾಗ ಅಂತ ಹೇಳ್ಬೋದು. ಬನ್ನಿ ಹೋಗೋಣ, ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ. ಇದು ಇಲ್ಲಿ ನೋಡ್ಲಿಕ್ಕೆ ನಮ್ಗೆ ಏನೇನು ಸಿಗತ್ತೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಇಲ್ಲಿ 3 ಜಿಲ್ಲೆಗಳು ನೋಡ್ಲಿಕ್ಕೆ ಒಂದು ಸಿಗತ್ತೆ, ಅದು ಹಾಸನ್, ಕೊಡಗು ಮತ್ತು ದಕ್ಷಿಣ ಕನ್ನಡ ಅಂತ ಹೇಳ್ಬೋದು. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಕೇವಲ 21 ಕಿಲೋಮೀಟರ್ ದೂರದಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ನಿಯರೆಸ್ಟ್ ಜಾಗ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಮಳೆ ಬಂದು ಮಂಜು ಕವಿದ ವಾತಾವರಣ ಇದೆ ಸ್ನೇಹಿತರೆ. ಇದನ್ನ ನಾವು ಶೂಟ್ ಮಾಡಬೇಕಾದ್ರೆ ನನ್ನ ಕ್ಯಾಮ್ರಾ ಕೂಡ ಮಂಜಾಗಿದ್ದು ಒಂದು ವಿಶೇಷವಾಗಿತ್ತು. ಅಷ್ಟೇ ಮಂಜಿನಿಂದ ಕೂಡಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಜಾಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದೆ ನಾನು ನಿಮ್ಗೆ ಏನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ ಸ್ನೇಹಿತರೆ, ನಾನು ಮಾನ್ಸೂನ್ ಅಲ್ಲಿ ವಿಸಿಟ್ ಮಾಡಿದ್ರಿಂದ ಇಲ್ಲಿ ಮಂಜಿನ ಆವೃತವಾಗಿದೆ. ಮುಂದೆ ಬೆಟ್ಟ ಗುಡ್ಡಗಳೆಲ್ಲ ಮೋಡ ಕವಿದ ವಾತಾವರಣದಿರೋದ್ರಿಂದ ಏನು ನಿಮಗೆ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ಮತ್ತೆ ಇದೇ ತರ ನೋಡಿ, ಇಲ್ಲಿ ಸಾವಿರಾರು ಪ್ರವಾಸಿಗರು ಬಂದು ವಿಸಿಟ್ ಮಾಡೋದು ಒಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ವೀಕ್ಷಣಾ ಗೋಪುರ ಇದೆ ಸ್ನೇಹಿತರೆ. ಇದರ ಮೇಲೆ ನಿಂತು ನೋಡಿದರೆ ಕುಮಾರ ಪರ್ವತ, ಪುಷ್ಪಗಿರಿ, ದೊಡ್ಡ ಬೆಟ್ಟ, ಪಟ್ಲ ಬೆಟ್ಟ, ಏನಿಕಲ್ಲು ಬೆಟ್ಟ, ಗಿರಿ ಹೊಳೆಯ ನೋಟ ಬಹು ಸುಂದರ ಅಂತ ಹೇಳ್ಬೋದು. ನೋಡಿ, ಮುಂದೆ ನಮಗೆ ನೋಡ್ಲಿಕ್ಕೆ ಎಲ್ಲ ಬ್ಲ್ಯಾಂಕ್ ವೈಟ್ ಆಗಿ ಕಾಣಿಸುತ್ತೆ, ಅದು ಮಂಜಿನಿಂದ ಆವೃತವಾಗಿದೆ. ನಿಮಗೆ 180 ಡಿಗ್ರಿ ಅಂದ್ರೆ ಕಣ್ಣಾಸದಲ್ಲಿ ಸುತ್ತಲೂ ಕಾಣೋದು ಒಂದು ಬೆಟ್ಟ 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 ಅಷ್ಟೇ ರಮಣೀಯಾಗಿ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಹಿಂದೆ ಟಿಪ್ಪು ಸುಲ್ತಾನ ಕಾಲದಲ್ಲಿ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಒಂದು ಮುಖ್ಯ ರಸ್ತೆ ಆಗಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ. ಈಗಲೂ ಹಾಸನ್ ಮತ್ತು ಕೊಡಗಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಜನರಿಗೆ ಇದು ತುಂಬಾ ಹತ್ತಿರದ ದಾರಿಯಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಬಿಸ್ಲೆ ಘಾಟ್
ಅರುಣ್ ಮತ್ತು ಕೃಷ್ಣ ಅರಬ್ಬಿ ಸಮುದ್ರಕ್ಕೆ ತೆರಳುವ ಪ್ರವಾಸಿಗರಿಗೆ ಮಂಕನಹಳ್ಳಿಯಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿ ನಡುವೆ ನೈಸರ್ಗಿಕವಾಗಿ ಮಳೆ ನೀರು ಹರಿದು ಬರುತ್ತಿರುವ ಬಗ್ಗೆ ಅರಿವಿರಲಿಲ್ಲ. ಆಗ ಹಾಸನ, ಮಡಿಕೇರಿ ಮತ್ತು ದಕ್ಷಿಣ ಕನ್ನಡ ಈ ಸ್ಥಳದಿಂದ ಪರ್ವತಗಳ ವಿಹಂಗಮ ನೋಟವನ್ನು ನಾವು ಇಲ್ಲಿ ನೋಡಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ. ಅಷ್ಟೇ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಒಂದು ಇದು ಈ ಸ್ಪಾಟ್ನ ದಯವಿಟ್ಟು ನೀವು ಮಿಸ್ ಮಾಡಬೇಡಿ ಅಂತ ಹೇಳ್ತೇನೆ ಸ್ನೇಹಿತರೆ. ಬಿಸ್ಲೆ ಘಾಟ್ ನೀವು ನಾರ್ಮಲ್ ಡೇಸ್ ಅಲ್ಲಿ ಹೋದ್ರೆ ಮುಂದೆ ನಿಮಗೆ ಎಲ್ಲ ಬೆಟ್ಟ ಗುಡ್ಡಗಳು ತುಂಬಾ ರಮಣೀಯವಾಗಿ ಕಾಣಿಸುತ್ತೆ. ನಿಮಗೆ ವಾಲ್ ಪೇಪರ್ ಹೆಂಗೆ ನೋಡ್ತಿರೋ ಅಷ್ಟು ರಮಣೀಯವಾಗಿ ಪ್ರಕೃತಿಯನ್ನ ಸವಿಯಬಹುದು ಅಂತ ಹೇಳ್ತೀನಿ. ಹಾಗೆ ನೀವು ಇದಾದ ಕೂಡಲೇ ಮಳೆಯಲ್ಲಿ ನಾವು ಡ್ರೈವ್ ಮಾಡಿದಾಗ ಆದಂತ ಎಕ್ಸ್ಪೀರಿಯನ್ಸ್ ಅದು ನೆಕ್ಸ್ಟ್ ಲೆವೆಲ್. ಹಾಗೆ ನೀವು ಅಲ್ಲಿ ಸುತ್ತಲೂ ಪ್ರಶಾಂತವಾಗಿ ಆ ನೇಚರ್ ನಡುವೆ ಡ್ರೈವ್ ಮಾಡ್ತಾ ಇದ್ರೆ ತುಂಬಾ ರಮಣೀಯವಾದಂತ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇಲ್ಲಿ ಸಾವಿರಾರು ಜನರು ಬಂದು ಈ ಜಾಗವನ್ನ ಎಕ್ಸ್ಪ್ಲೋರಿಂಗ್ ಮಾಡ್ತಾರೆ. ಅಷ್ಟೇ ರಮಣೀಯಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡ್ಲಿಕ್ಕೆ 2 ಕಣ್ಣು ಕೂಡ ಸಾಲಲ್ಲ ಸ್ನೇಹಿತರೆ. ಹಾಗೆ ಇದಾದ ಕೂಡಲೇ ಮತ್ತೆ ಇದರ ಪಕ್ಕದಲ್ಲಿ ನಮ್ಗೆ ಇನ್ನೊಂದು ಟೂರಿಸ್ಟ್ ಸ್ಪಾಟ್ ಬರುತ್ತೆ. ಅದು ರಿಡ್ಜ್ ಪಾಯಿಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿಂದ ಇದು ಬಿಸ್ಲಿ ವ್ಯೂ ಪಾಯಿಂಟ್ ಆಗಿತ್ತು. ಬನ್ನಿ ಮತ್ತೆ ಹಾಗೆ ರಿಡ್ಜ್ ಪಾಯಿಂಟ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಕೇವಲ 1 ರಿಂದ 1.5 ಕಿಲೋಮೀಟರ್ ಬಂದ್ರೆ ಅಲ್ಲಿ ನಮ್ಗೆ ಸಿಗೋದು ಈ ರಿಡ್ಜ್ ಪಾಯಿಂಟ್. ಈ ರಿಡ್ಜ್ ಪಾಯಿಂಟ್ ವಿಶೇಷ ಏನಂತ ಕೇಳ್ತೀರಾ? ಬನ್ನಿ ಮೊದಲು ನೋಡೋಣ. ಇದು ಮಂಕನಹಳ್ಳಿಯಲ್ಲಿ ಬರ್ತಕ್ಕಂಥ ಒಂದು ರಿಡ್ಜ್ ಪಾಯಿಂಟ್. ಇದರ ವಿಶೇಷ ನಮಗೆ ಹೇಳ್ತೀನಿ. ಫಸ್ಟ್ ನೀವು ಈ ಬ್ಯೂಟಿಫುಲ್ ಸೀನ್ ನೋಡಿ. ಏನಪ್ಪಾ ಇದು ಕಂಬ ತೋರಿಸ್ತಾ ಇದಾರೆ ಅಂತ ಇದ್ರ ನೋಡಿ. ಈ ಸೈಡು ಅರೇಬಿಯನ್ ಸಿ, ಈ ಸೈಡು ಬೇ ಆಫ್ ಬೆಂಗಾಲ್ ರಿಡ್ಜ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಸಕಲೇಶ್ಪುರ ಅಂದರೆ ಬಿಸ್ಲಿ ವ್ಯೂ ಘಾಟಿಂದ ಕೇವಲ 4 ರಿಂದ 5 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ಒಂದು ಜಾಗ. ಈ ಜಾಗದ ಹೆಸರು ಮಂಕನಹಳ್ಳಿ ಅಂತ ಒಂದು ವಿಲೇಜ್ ಸ್ನೇಹಿತರೆ. ಇದು ಮೇನ್ ರೋಡಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಹಾಗೆ ನೋಡಿ, ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ಬೇ ಆಫ್ ಬೆಂಗಾಲ್ನ ಮತ್ತು ಅರೇಬಿಯನ್ ಸೀನ ಡಿವೈಡ್ ಮಾಡತಕ್ಕಂಥ ಒಂದು ರಿಡ್ಜ್ ಪಾಯಿಂಟ್ ಅಂತ ಹೇಳ್ಬೋದು. ರಿಡ್ಜ್ ಪಾಯಿಂಟ್ ಅಂದ್ರೆ ಇದು ಸೀಮೆ ಅಂತ ಹೇಳ್ತಾರೆ ಸ್ನೇಹಿತರೆ. ಬ್ರಿಟಿಷರೇ ಆ ಕಾಲದಲ್ಲಿ ಇದನ್ನ ಹೋಗಿ ಮಾರ್ಕ್ ಮಾಡಿದ್ದಾರೆ. ಇದರ ವಿಶೇಷ ಏನಂತಂದ್ರೆ ಸ್ನೇಹಿತರೆ, ಅರೇಬಿಯನ್ ಸಮುದ್ರ ಏನ್ ನಾವು ನೋಡ್ತಾ ಇದ್ರೆ ನೀವು, ಈ ಸೈಡ್ ಮಳೆ ಬಿದ್ರೆ ಇದು ಬಂದ್ಬಿಟ್ಟು ಅರೇಬಿಯನ್ ಸಮುದ್ರಕ್ಕೆ ರೀಚ್ ಆಗತ್ತೆ. ಈ ಸೈಡ್ ನೀವು ನೋಡ್ತಾ ಇದ್ರೆ ಬೇ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳ ಕೊಲ್ಲಿಗೆ ಇದು ನೀರು ಹೋಗಿ ತಲುಪತ್ತೆ ಅನ್ನೋದು ಒಂದು ವಿಶೇಷ. ಹಾಗಾಗಿ ಇದರ ಜಾಗದ ಹೆಸರು ರಿಡ್ಜ್ ಪಾಯಿಂಟ್ ಅಂತ ಆ ಕಾಲದಲ್ಲಿ ಬ್ರಿಟಿಷರು ಹೆಸರಿಟ್ಟು ಇಲ್ಲಿ ಒಂದು ಮಾಡಿದ್ದಾರೆ. ನೋಡಿ, ಈ ನದಿ ನೀರಿದೆಯಲ್ಲ, ಇದು ಅರೇಬಿಯನ್ ಸೀಗೆ ಹೋಗಿ ಸೇರುತ್ತೆ. ಹಾಗೆ ಈ ಕಡೆ ನೀರೇನಿದೆಯಲ್ಲ, ಇದು ಈ ಸೈಡ್ ಬಿದ್ದ ನೀರೆಲ್ಲ ಬಂದ್ಬಿಟ್ಟು ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರುತ್ತೆ. ನೋಡಿ, ಇದು ಎಡಭಾಗದಲ್ಲಿ ಬಿದ್ದ ನೀರು ಅರಬ್ಬಿ ಸಮುದ್ರ, ಬಲಭಾಗದಲ್ಲಿ ಬಿದ್ದ ನೀರು ಬೇ ಆಫ್ ಬೆಂಗಾಲ್ ಅಂತ ಹೇಳ್ಬಹುದು. ಒಂದೇ ಸ್ಥಳದಲ್ಲಿ ಬೀಳುವ ಮಳೆ ನೀರು ಇಬ್ಬಾಗೊಂಡು 2 ಸಮುದ್ರಗಳು ಸೇರೋದು ಜಾಗ ಇದು. ಹಾಗಾಗಿ ಈ ಜಾಗ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇದು ಬಂದ್ಬಿಟ್ಟು ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಇದು ಮಧ್ಯದಲ್ಲಿ ನಮಗೆ ಸಿಗೋದು ಒಂದು ಗೋಡೆ ತರ ಇಲ್ಲಿ ಕಟ್ಟಿದ್ದಾರೆ. ಇದು ಬೆಟ್ಟದ ಮಧ್ಯ ಇರ್ತಕ್ಕಂಥ ಒಂದು ಜಾಗ. ಅಷ್ಟೇ ವೆರಿ ಇಂಟ್ರೆಸ್ಟಿಂಗ್ ಜಾಗ ಆಗಿರ್ತದೆ. ದಯವಿಟ್ಟು ನೀವು ಕೂಡ ಸಕಲೇಶ್ಪುರಕ್ಕೆ ಹೋಗಿದ್ರೆ ಈ 2 ಪಾಯಿಂಟ್ ಅನ್ನ ನೀವು ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ನೋಡಿ, ಪರ್ವತ ಮೇಲಿನ ಮಳೆ ಘಾಟಿನಿಂದ ವಿವಿಧ ತ್ವರೆಗಳಿಗೆ ಹರಿಯುತ್ತದೆ ಅಂತ ಹೇಳ್ಬೋದು. ಇದು ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರ ಅಥವಾ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ತಮ್ಮ ಪ್ರಯಾಣ ಕೊನೆಗೊಳಿಸುವ ಮೊದಲು ನದಿಗಳೊಂದಿಗೆ ಸಂಪರ್ಕ ಮಾಡುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಬೆಟ್ಟದಿಂದ ಪಶ್ಚಿಮಕ್ಕೆ ಹರಿಯುವ ಮಳೆ ನೀರು ಕುಮಾರಧಾರ ನದಿ ಸೇರುತ್ತದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಯಾತ್ರಾ ಕೇಂದ್ರ ಮೂಲಕ ಹರಿಯುತ್ತದೆ ಎಂದು ನೇತ್ರಾವತಿ ನದಿಯೊಂದಿಗೆ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹೀಗೆ ವಿಧವಾದ ರಿಡ್ಜ್ ಪಾಯಿಂಟ್ಗಳು ಇದೆ. ಹಾಗೆ ಶೃಂಗೇರಿ ಮತ್ತು ಮೂಡಿಗೆರೆ ನೀರು ಪ್ರತ್ಯೇಕವಾಗಿ ಹರಿಯುವ ಮೂಡಿಗೆರೆ ಕಳಸದಲ್ಲಿ ಕೂಡ ಅಂತಹ ಒಂದು ರಿಡ್ಜ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಮಡಿಕೇರಿ ಪುಷ್ಪಗಿರಿ ಬೆಟ್ಟದಿಂದ ಹರಿದು ಬರುವ ನೀರು 2 ಭಾಗಗಳಾಗಿ ಹರಿದು ಒಂದು ಕಾವೇರಿ ನದಿ, ಇನ್ನೊಂದು ಕುಮಾರಧಾರ ನದಿಯನ್ನು ಸೇರುವುದು ಒಂದು ಈ ರಿಡ್ಜ್ ಪಾಯಿಂಟ್ಗಳಲ್ಲಿ ಒಂದು ವಿಶೇಷ ಅಂತ ಹೇಳ್ಬೋದು. ಇದೇ ತರ 2-3 ರಿಡ್ಜ್ ಪಾಯಿಂಟ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಶೃಂಗೇರಿ ಮತ್ತು ಮೂಡಿಗೆರೆ ಮಧ್ಯ, ಇನ್ನೊಂದು ಮಡಿಕೇರಿ ಹತ್ರ ಪುಷ್ಪಗಿರಿ ಮತ್ತು ಕಾವೇರಿ ನದಿ 2 ಭಾಗಗಳಾಗಿ ಹರಿಯೋದು ಒಂದು ವಿಶೇಷ. ನೋಡಿದ್ರಲ್ಲ, ಇದು ಒಂದು ರಿಡ್ಜ್ ಪಾಯಿಂಟ್ ವಿಶೇಷವಾಗಿತ್ತು. ಈ ತರ
ವಿಡಿಯೋಗಳನ್ನ ನನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.